Dr. Naomi. I'm a first year ortho PG in College of Dental Science, Davangere. First of all, I want to thank our Dentist Channel Online for conducting such an informative and awareness program about the oral hygienic and the dental health. And today I'm going to talk about the orthodontic treatment and how to maintain an oral hygienic during orthodontic treatment and how the oral health is going to affect the systemic health. First of all, what is orthodontic treatment? ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ಎಂತ ಅಥವಾ ವಕ್ರದಂತ ಚಿಕಿತ್ಸೆ ಅಂದ್ರೆ ಎಂತ? Orthodontic treatment is a focus on improving the poor positioning of a teeth and the bite tissues. In simple words, it is a correction of a malaligned teeth by using the attachments like a brackets and utilizing the forces. ಈಗ ಹಲ್ಲು ಒಂದರ ಮೇಲೆ ಒಂದಿರ್ಬೋದು ಅಥವಾ ಹಲ್ಲುಗಳ ಮಧ್ಯೆ ಸಂಧಿ ಇರ್ಬೋದು ಅಥವಾ ಹಲ್ಲುಗಳು ತುಂಬಾ ಮುಂದೆ ಇರ್ಬೋದು ಅಂತ ಕೇಸಸ್ ಅಲ್ಲಿ ನಾವು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಇಂದ ಹಲ್ಲುಗಳನ್ನು ಕರೆಕ್ಟ್ ಪೊಸಿಷನ್ಗೆ ತರಬಹುದು. ಟೀತ್ ಹೇಗೆ ಮೂವ್ ಮಾಡ್ತೇವೆ? ಹಲ್ಲಿದೊಂದು ವಿಭಿನ್ನ ನೇಚರ್ ಅಂದ್ರೆ ಅದನ್ನ ನಾವು ಮೂವ್ ಮಾಡಬಹುದು. ನಮಗೆ ಯಾವ ಪೊಸಿಷನ್ ಇದೆ, ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ಗೆ ನಾವು ಮೂವ್ ಮಾಡಬಹುದು. ಈಗ ಎರಡು ಹಲ್ಲುಗಳ ಮಧ್ಯೆ ಗ್ಯಾಪ್ ಇದೆ ಅಂತ ಕೇಸಸ್ ಅಲ್ಲಿ ನಾವು ಎರಡು ಹಲ್ಲುಗಳನ್ನು ಹತ್ರ ತಂದು ಆ ಸ್ಪೇಸ್ ಅನ್ನು ನಾವು ಕ್ಲೋಸ್ ಮಾಡ್ತೇವೆ. ಅಥವಾ ಈಗ ಎರಡು ಹಲ್ಲುಗಳು ತುಂಬಾ ಮುಂದೆ ಇದೆ ಅಂತ ಕೇಸಸ್ ಅಲ್ಲಿ ನಾವು ಹಲ್ಲುಗಳನ್ನು ರಿಟ್ರಾಕ್ಟ್ ಮಾಡ್ತೇವೆ. ಆರ್ಥೋಡಾಂಟಿಕ್ ಅಪ್ಲೈನ್ಸ್ ಕಾಮನ್ಲಿ ನೋನ್ ಆಸ್ ಅ ಬ್ರೇಸಸ್. Braces is nothing but it is attachments of a thin brackets into the teeth surface and the thin wire is threaded to it. And this wire it exerts a light continuous forces and it causes the teeth to move. As we know that the teeth is not completely into a bone, we can see a micro minimum movement occurs all of the day. And the next ಯಾವ ಏಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಮಾಡಬೇಕು? ಮುಖದ ಸೌಂದರ್ಯತೆಯಲ್ಲಿ ಹಲ್ಲುಗಳು ಬಹುಮುಖ್ಯ ಕಾರ್ಯವನ್ನು ವಹಿಸುತ್ತದೆ. ಸಕ್ಸಸ್ ರೇಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಹೌ ದ ಸೋಷಿಯಲಿ ವೆಲ್ ಬೀಯಿಂಗ್ ಈಸ್, ಹೌ ಈಸ್ ಪ್ರೆಸೆಂಟಿಂಗ್ ಇನ್ ಸೆಲ್ಫ್ ಅಂಡ್ ಹೌ ಇಂಟ್ರಾಕ್ಟಿವ್ ಈಸ್. ಈಗ ಕೆಲವು ಮಕ್ಕಳಲ್ಲಿ ನಾವು ನೋಡ್ಬೋದು ಹಲ್ಲುಗಳ ಮಧ್ಯೆ ಸ್ಪೇಸ್ ಉಂಟು ಅಥವಾ ಹಲ್ಲುಗಳು ತುಂಬಾ ಮುಂದೆ ಇದೆ ಅಂತ ಕೇಸಸ್ ಅಲ್ಲಿ ಮಕ್ಕಳು ನೆಗಳಿಗೆ ತುಂಬಾ ಹಿಂಜರಿತಾರೆ ಅಥವಾ ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೆದರ್ತಾರೆ. ಅಂದ್ರೆ ಬೇರೆಯವ್ರು ಎಂತ ಥಿಂಕ್ ಮಾಡ್ತಾರೆ ಅದರ ಬಗ್ಗೆ ಅಂತ. ಇಂಥ ಕೇಸಸ್ ಅಲ್ಲಿ ನೀವು ನಿಮ್ಮ ಮಕ್ಕಳನ್ನು 6 to 7 years ಏಜ್ ಅಲ್ಲೇ ಫ್ಯಾಮಿಲಿ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಬನ್ನಿ. ಥ್ರೂ ಫ್ಯಾಮಿಲಿ ಡೆಂಟಿಸ್ಟ್ ಯು ಕ್ಯಾನ್ ರೆಫರ್ ಅನ್ ಆರ್ಥೋಡಾಂಟಿಸ್ಟ್. ಸಣ್ಣದಿರುವಾಗದಿಂದಲೇ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಈ ನೇಚರ್ ಡೆವಲಪ್ ಆಗ್ಲಿಕ್ಕೆ ಬಿಡುದಿಲ್ಲ. ನೆಕ್ಸ್ಟ್ ಈಗ 6 to 7 years ಏಜ್ ಅಲ್ಲೆಲ್ಲ ಈಗ ಕೆಲವು ಕೇಸಸ್ ನಾವು ನೋಡ್ಬೋದು ಇಲ್ಲಿ ಡೆಂಟಲ್ ಚೇಂಜಸ್ ಇರುವುದಿಲ್ಲ, ಸ್ಕೆಲಿಟಲ್ ಚೇಂಜಸ್ ಅಂದ್ರೆ ಬೋನ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಹಲ್ಲು ಮುಂದೆ ಬರ್ತದೆ. ಅಂತ ಕೇಸಸ್ ಅಲ್ಲಿ ನಾವು ಮಕ್ಕಳಿಗೆ ಮಯೋಫಂಕ್ಷನ್ ಅಪ್ಲೈನ್ಸ್ ಅಂತ ಕೊಡ್ತೇವೆ. ಮಯೋಫಂಕ್ಷನ್ ಅಪ್ಲೈನ್ಸ್ ಅಂದ್ರೆ ಅದು ಸ್ಕೆಲಿಟಲಿ ಮಾಡಿಫೈ ಮಾಡ್ತದೆ, ಅಂದ್ರೆ ಸ್ಕೆಲಿಟಲಿ ಕರೆಕ್ಟ್ ಮಾಡ್ತದೆ. ಆದ್ರೆ ಈ ಏಜ್ ಅಲ್ಲಿ ಮಕ್ಕಳಲ್ಲಿ ಬೋನ್ ಗ್ರೋತ್ ಅನ್ನು ನಾವು ನೋಡ್ಬೋದು. ಒಮ್ಮೆ ಈಗ 20 ವರ್ಷ ದಾಟಿತ್ತು ಮತ್ತೆ ಬೋನ್ ಗ್ರೋತ್ ನೋಡ್ಲಿಕ್ಕೆ ಅಂದ್ರೆ ಕಮ್ಮಿ ಇರ್ತದೆ. ಅಂತ ಕೇಸಸ್ ಅಲ್ಲಿ ನಾವು ಅಪ್ಲೈನ್ಸಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ಕೇಸಸ್ ಅಲ್ಲಿ ನಾವು ಸರ್ಜರಿಯನ್ನು ಪ್ರಿಫರ್ ಮಾಡ್ತೇವೆ. ಮತ್ತೀಗ ಕೆಲವು 12 to 13 years ಮಕ್ಕಳಲ್ಲಿ ನಾವು ನೋಡ್ಬೋದು ಇಲ್ಲಿ ಸಣ್ಣ ಜಾ ಉಂಟು, ಅಲ್ಲಿ ದೊಡ್ಡ ಸೈಜ್ ಇದ್ದ ಹಲ್ಲುಗಳು ಉಂಟು, ಅದು ಅಕೊಮಡೇಟ್ ಆಗ್ಲಿಕ್ಕೆ ಜಾಗ ಸಾಕಾಗಲ್ಲ. ಅಂತ ಕೇಸಸ್ ಹಲ್ಲು ಒಂದರ ಮೇಲೆ ಒಂದು ಬಂದಿರ್ತದೆ ಅಥವಾ ಹಲ್ಲುಗಳು ತುಂಬಾ ಮುಂದೆ ಹೋಗಿರ್ತದೆ. ಅಂತ ಕೇಸಸ್ ನಾವು ಎಕ್ಸ್ಟ್ರಾಕ್ಷನ್ ಪ್ರಿಫರ್ ಮಾಡ್ತೇವೆ. ಎಕ್ಸ್ಟ್ರಾಕ್ಷನ್ ಅಂದ್ರೆ ಬೇರೆ ಯಾವ್ದು ಆಲ್ಟರ್ನೇಟ್ ಆಪ್ಷನ್ ಇರೋದಿದ್ದಾಗ ಮತ್ತೆ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತೇವೆ. ಎಲ್ಲಿ ಯಾವ್ದು ಕಮ್ಮಿ ಉಪಯೋಗಕ್ಕೆ ಬರ್ತದೆ ಹಲ್ಲುಗಳು ಮತ್ತೆ ಮಧ್ಯದಲ್ಲಿರುವ ಹಲ್ಲು ಅಂದ್ರೆ ಪ್ರಿಮೋಲರ್ ಹಲ್ಲುಗಳು ಅಂತ ಹೇಳ್ತೇವೆ. ಮತ್ತೆ ನೆಕ್ಸ್ಟ್ ಹೌ ಟು ಮೇಂಟೈನ್ an oral hygienic during an orthodontic treatment. Maintaining an oral hygienic is important for everyone, but it is difficult in an orthodontic patient. The enemy of an oral cavity is an plaque. Usually the food gets trapped in between the braces and the teeth surface and it leads to the formation of a plaque. Plaque is nothing but it is a thin coat of a microorganism and the food debris and it contains a potentially harmful bacteria. This bacteria it digests the sugar contents from the food and it releases the acids and it leads to the formation of a white spot on the tooth surface and decay of the tooth and the gums and the teeth diseases. And there are generally 3 ways through which you can maintain your oral hygiene. First is through the diet and second is through the daily maintenance and through the professional care. How you can maintain your oral hygiene through the diet? Try to avoid the food that easily get stuck into braces like toffees and candies and try to eliminate the high sugar containing foods which has a higher risk of developing caries.
and try to eat as much as healthy foods like a carrot, apples. And usually patients comes with a complaint saying that I'm not able to bite an apple. In such cases, cut them into pieces and then have it. ಆದಷ್ಟು ಗಟ್ಟಿ ಇರೋ ಫುಡ್ ಅಂತ ತಿನ್ಲಿಕ್ಕೆ ಹೋಗ್ಬೇಡಿ, ಅದು ಫಿಸಿಕಲಿ ಡ್ಯಾಮೇಜ್ ಮಾಡ್ತದೆ ವಯರನ್ನು. ಮತ್ತೆ ಸ್ಟಿಕ್ಕಿ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ ತಿನ್ನೋದನ್ನು. ಹೆಲ್ದಿ ಫುಡ್ಸ್ ತಿನ್ನಿ, ಆ್ಯಪಲ್ ಅದೆಲ್ಲ ಅದನ್ನು ಕಟ್ ಮಾಡಿ ತಿನ್ನಿ. ನೆಕ್ಸ್ಟ್, ಡೈಲಿ ಮೇಂಟೆನೆನ್ಸ್. Through daily maintenance, brushing and the flossing is an important to keep a healthy smile. Flossing has to be done daily once a day. And in orthodontic patients, it is difficult to floss. In such cases, you can use an interdental brushes. It is a thin and the soft bristle brushes or the Proxer brushes. And you can use an antiseptic mouthwash. Normal, the brushing technique is a ಬ್ರಷ್ ಅನ್ನು 45 ಡಿಗ್ರಿ ಆಂಗುಲೇಷನ್ ಅಲ್ಲಿ ಇಟ್ಕೊಳ್ಳಿ, ಮತ್ತೆ 45 ಡಿಗ್ರಿ ಆಂಗುಲೇಷನ್ ಅಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇನ್ ದ ಸರ್ಕ್ಯುಲರ್ ಮೋಷನ್ ಅಥವಾ ಇನ್ ದ ಸ್ವೈಪಿಂಗ್ ಔಟ್ ಮೋಷನ್ ಅಲ್ಲಿ ನಾವು ಬ್ರಷ್ ಮಾಡಬೇಕಿರ್ತದೆ. ಗಟ್ಟಿಯಾಗಿ ಬ್ರಷ್ ಮಾಡ್ಲಿಕ್ಕೆ ಯಾವತ್ತೂ ಸಹ ಹೋಗ್ಬೇಡಿ. ಗಟ್ಟಿಯಾಗಿ ಬ್ರಷ್ ಮಾಡೋದ್ರಿಂದ ಹಲ್ಲು ಸರಿದೋಗೋ ಚಾನ್ಸಸ್ ಹೆಚ್ಚಿರ್ತದೆ ಅಥವಾ ವಸಡಲ್ಲಿ ಬ್ಲೀಡಿಂಗ್ ಬರೋ ಚಾನ್ಸ್ ಇರ್ತದೆ. ಗಮ್ ಬ್ಲೀಡಿಂಗ್ ಅಂತ ಹೇಳ್ತೇವೆ ನಾವು ಅದರಿಂದಾಗಿ. ಸೊ ಆದಷ್ಟು ಸಾಫ್ಟ್ ಮತ್ತೆ ಥಿನ್ ಬ್ರಿಸ್ಟಲ್ ಬ್ರಷಸ್ ಅನ್ನ ಯೂಸ್ ಮಾಡಿ. ಮತ್ತೆ ನೆಕ್ಸ್ಟ್, ಪ್ರೊಫೆಷನಲ್ ಕೇರ್ ಇಂದ ಹೇಗೆ ನೀವು ಮೇಂಟೈನ್ ಮಾಡ್ಬೋದಂತ. Follow the advices which are given by the orthodontist after the orthodontic treatment, and visit your dentist regularly, and try to avoid skipping the appointments. And next, how the oral hygienic. Usually we can see the patients comes with a complaint saying that ನಂಗೆ ಮಾತಲ್ಲಿ ತುಂಬಾ ಕಷ್ಟ ಆಗ್ತಾ ಉಂಟು ಅಥವಾ ಇಲ್ಲಿ ನೋವು ಆಗ್ತಾ ಉಂಟು, ಅಲ್ಸರ್ ಆಗಿದೆ ಬ್ರಾಕೆಟ್ ಇಂದಾಗಿ. ಅಂತ ಕೇಸಸ್ ಅಲ್ಲಿ ನೀವು ಕ್ಲಿನಿಕ್ಗೆ ಬನ್ನಿ. ಎಲ್ಲಿ ಬ್ರಾಕೆಟ್ ಅಲ್ಲಿ ಏಕೆಂದ್ರೆ ಅಲ್ಸರ್ ಆಗೋ ಇದರಲ್ಲಿ ನಾವು ಸಣ್ಣ ಪೀಸ್ ವ್ಯಾಕ್ಸ್ ಇರ್ತೇವೆ, ಅದರಿಂದಾಗಿ ಅಲ್ಸರ್ ಪ್ರೊಟೆಕ್ಟ್ ಮಾಡ್ಬೋದು. ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಿದ್ದಲ್ಲಿ ಆದಷ್ಟು ಜೋರಾಗಿ ಮಾತಾಡ್ಲಿಕ್ಕೆ ನೋಡಿ, ನ್ಯೂಸ್ ಪೇಪರ್ ಓದಲಿಕ್ಕೆ ಟ್ರೈ ಮಾಡಿ. ಬಿ ಪೇಷಂಟ್ ಆಗಿರಿ, ಮತ್ತೆ ನಾರ್ಮಲ್ ಆಗಿ ನೀವು ಅದು ಅಭ್ಯಾಸ ಆಗ್ತದೆ. ಮತ್ತೆ ನೆಕ್ಸ್ಟ್ ಅಂದ್ರೆ ಹೇಗೆ ಹೌ ದ ಓರಲ್ ಹೆಲ್ತ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಸಿಸ್ಟಮಿಕ್ ಹೆಲ್ತ್. A few of the oral disease, it acts as a risk factors for developing an systemic health. Mainly the inflammation in an oral cavity, it increases the inflammatory markers in the bloodstream and it weakens the immunity system. And bacteria can easily enter through the dental cavity and it enters the bloodstream and it causes an infective endocarditis. In diabetic patient only, oral hygienic is to be maintained properly. ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ವಸಡುಗಳು ತುಂಬಾ ವೀಕ್ ಇರ್ತದೆ, ಮತ್ತೆ ಹಲ್ಲುಗಳು ಅಲಗಾಡುವ ಚಾನ್ಸಸ್ ಹೆಚ್ಚಿರ್ತದೆ, ಮತ್ತೆ ಬ್ಲೀಡಿಂಗ್ ಈಸಿಲಿ ಆಗ್ತದೆ ಹಲ್ಲುಗಳು. ಮತ್ತೆ ಗಟ್ಟಿಯಾಗಿ ಯಾವತ್ತೂ ಬ್ರಷ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಸಾಫ್ಟ್ ಮತ್ತೆ ಥಿನ್ ಬ್ರಷ್ ಅನ್ನ ಯೂಸ್ ಮಾಡಿ. ಮತ್ತೆ ಹಲ್ಲುಗಳನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಮತ್ತೆ ಅಲ್ಟಿಮೇಟ್ಲಿ ಐ ವಾಂಟೆಡ್ ಟು ಸೇ ಇಟ್ ಈಸ್ follow the advices which are given by the dentist and try to brush twice daily, in the early morning after you wake up and before going to the bed. Due to the reduce in the salivary production, there is a high risk of developing dental caries. And the retainers can be cleaned by placing it in water, that is antiseptic liquid solution. Don't use hot water. Maintain your oral hygienic properly. Okay, thank you.